ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರಿಗರು ಸಜ್ಜಾಗಿದ್ದಾರೆ. ಸ್ಪೆಷಲಿ ಹಾಟ್ ಸ್ಪಾಟ್ ಪಾರ್ಟಿಗೆ ಬ್ರಿಗೇಡ್ ರೋಡ್. ಅಲ್ಲಿಗ ಜನ ಸೇರ್ಕೊಂಡಿದ್ದಾರಾ, ಹೇಗೆ ಕಾಣಿಸ್ತಾ ಇದೆ ದೃಶ್ಯ ಅನ್ನೋದಕ್ಕೆ ಒಂದಷ್ಟು ವಿವರವನ್ನು ಕೊಡ್ತಾ ಹೋಗ್ತೀವಿ. ಬ್ರಿಗೇಡ್ ರೋಡ್ನಲ್ಲಿ ಜನರಿಂದ ತುಂಬಿ ತುಳುಕ್ತಾ ಇದೆ. ಪಾರ್ಟಿ ಹಾಟ್ ಸ್ಪಾಟ್ ಬ್ರಿಗೇಡ್ ರೋಡ್, MG ರೋಡ್ ಕಲರ್ಫುಲ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ CCTVಗಳನ್ನು ಅಳವಡಿಸಿದ್ದಾರೆ. ಕಣ್ಗಾವಲಿನಲ್ಲಿರ್ತೀರಿ, ಬಿ ಕೇರ್ಫುಲ್. ಎಲ್ಲ ಕಡೆಯಲ್ಲೂ ಕೂಡ ಟೈಟ್ ಪೊಲೀಸ್ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಿಯೂ ಕೂಡ ಹೆಚ್ಚು ಕಮ್ಮಿ ಆಗದೆ ಇರೋ ಹಾಗೆ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಪಾರ್ಟಿಗೆ ಹೋಗೋರು ಮೊದಲು ತಲೆಯಲ್ಲಿ ಇಟ್ಕೊಂಡು ಹೋಗಿ ಸ್ವಲ್ಪ ಯಾಮಾರೋದು ಬೇಡ, ಆರಾಮಾಗಿ ಪಾರ್ಟಿ ಮುಗಿಸ್ಕೊಂಡು ಬರೋಣ ಅಂತ. ಓಕೆ, ಬ್ರಿಗೇಡ್ ರೋಡ್ನಿಂದ ನಮ್ಮ ಪ್ರತಿನಿಧಿ ರಾಘು ಮತ್ತು MG ರೋಡ್ನಿಂದ ಮಾರುತಿ ಇಬ್ರು ಕೂಡ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿದಾಗಿ ಬ್ರಿಗೇಡ್ ರೋಡಲ್ಲಿ ಹೇಗಿದೆ ಸಂಭ್ರಮ ಅಂತ ತಿಳ್ಕೊಳ್ಳೋಣ. ರಾಘು, ಹೇಗೆ ಕಾಣಿಸ್ತಾ ಇದೆ ಬ್ರಿಗೇಡ್ ರೋಡ್? ಪಾರ್ಟಿಯಲ್ಲಿ ನೀವು ಕೂಡ ಒಬ್ಬರಾಗ್ಬಿಟ್ಟಿದ್ದೀರಾ, ಹೇಗೆ? ಖಂಡಿತವಾಗಿಯೂ ದಿವ್ಯಾ, ಸದ್ಯ ಬ್ರಿಗೇಡ್ ರೋಡ್ನ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತೇನೆ. ಗಮನಿಸ್ತಾ ಇದ್ದೀರಿ, ಸಂಜೆ ಆಗ್ತಾ ಇದ್ದಂಗೆ ಬರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ರಸ್ತೆಗಳು ಅಂದ ತಕ್ಷಣ ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್. ಅತಿ ಹೆಚ್ಚಾಗಿ ಜನ ಈ ಭಾಗಗಳಿಗೆ ಬರುವಂಥದ್ದು, ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗುವಂಥದ್ದು ಸಾಮಾನ್ಯವಾಗಿರುತ್ತೆ. ಈ ವರ್ಷವೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಇರುತ್ತೆ. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಬ್ರಿಗೇಡ್ ರೋಡ್ನಲ್ಲಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಜನ ಹೆಚ್ಚಾಗಿ ಬರ್ತಾ ಇದ್ದಾರೆ. ಬರುವಂಥವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು. ಬರುವಂಥವರು ಅಚ್ಚುಕಟ್ಟಾಗಿ ಈ ಅವರ ಸಂಭ್ರಮಾಚರಣೆಗಳಿದೆ ಅವೆಲ್ಲವನ್ನ ಕೂಡ ಮಾಡಿ ಮುಗಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ತಯಾರಿಗಳನ್ನು ಬ್ರಿಗೇಡ್ ರೋಡ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚಾಗಿ ಪೊಲೀಸರ ಭದ್ರತೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಹೆಚ್ಚಾಗಿ ಜನ ಸೇರ್ತಾರೆ. ಪ್ರತಿ ವರ್ಷಕ್ಕಿಂತಲೂ ಕೂಡ ಒಂದೊಂದು ವರ್ಷವೂ ಕೂಡ ಹೆಚ್ಚಾಗಿ ಬರುವಂಥವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿಯೇ ಹೆಚ್ಚಾಗಿ ಭದ್ರತೆಯನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮುಖ್ಯವಾಗಿ ಎಲ್ಲರ ಮೇಲೂ, ಬರುವಂತಹ ಪ್ರತಿಯೊಬ್ಬರ ಮೇಲೂ ಕೂಡ ಹದ್ದಿನ ಕಣ್ಣನ್ನು ಇಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಮೂಲೆಗಳಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡೋದ್ರ ಜೊತೆಯಾಗಿ ಯಾರು ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗಬಾರ್ದು, ಅಂಥವರನ್ನು ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಬ್ರಿಗೇಡ್ ರೋಡ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಬರುವಂಥವ್ರು ಏನಿರ್ತಾರೆ ಅವರಿಗೆ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಮಹಿಳೆಯರ ಸುರಕ್ಷತಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಬಹಳ ಅಚ್ಚುಕಟ್ಟಾದ ಕಟ್ಟುನಿಟ್ಟಿನ ಕ್ರಮಗಳನ್ನು ಇಲ್ಲಿ ತನಕ ತೆಗೆದುಕೊಂಡಿದ್ದಾರೆ. ಬಂದಂಥ ಮಹಿಳೆಯರು ಜೊತೆಗೆ ಹಿರಿಯ ನಾಗರಿಕರು ಏನಿರ್ತಾರೆ ಯಾರಿಗೂ ಕೂಡ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ವಾಚ್ ಟವರ್ಸ್ಗಳನ್ನು ಇರ್ಬೋದು, ಜೊತೆಗೆ ಮಹಿಳಾ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ಮಹಿಳಾ ಪೊಲೀಸರನ್ನು ಹೆಚ್ಚಾಗಿ ನಿಯೋಜನೆ ಮಾಡಿಕೊಳ್ಳುವಂಥದ್ದು. ಕೇವಲ ಹೊರಭಾಗದಲ್ಲಿ ಮಾತ್ರ ಅಲ್ಲ, ಪಬ್ಗಳ ಒಳಭಾಗದಲ್ಲೂ ಕೂಡ ಹೆಚ್ಚಾಗಿ ಮಹಿಳಾ ಬೌನ್ಸರ್ಸ್ಗಳನ್ನು ನೀವು ನಿಯೋಜನೆಯನ್ನು ಮಾಡ್ಕೊಳ್ಳಿ ಅಂತ ಅಲ್ಲಿನ ಮಾಲೀಕರು ಏನಿರ್ತಾರೆ ಅವ್ರಿಗೂ ಕೂಡ ಸೂಚನೆಗಳನ್ನ ನೀಡಿದ್ರು. ಸೊ ಅದರಂತೆ ಕೂಡ ಬ್ರಿಗೇಡ್ ರೋಡ್ನಲ್ಲಿ ಈಗಾಗಲೇ ಬೇಕಾದಂಥ ಎಲ್ಲ ತಯಾರಿಗಳು ಕೂಡ ಆಗಿದೆ. ಅಗ್ನಿಶಾಮಕ ದಳದವರು ಇರ್ಬೋದು, ಪೊಲೀಸರು ಇರ್ಬೋದು, KSRP ಅವರು ಇರ್ಬೋದು, ಬೆಸ್ಕಾಂ ಅವರು ಇರ್ಬೋದು, ಎಲ್ಲ ರೀತಿಯ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ಈ ಭಾಗಗಳಲ್ಲಿ ಎಲ್ಲೆಲ್ಲಿ ಪಾರ್ಟಿಗಳಾಗ್ತಾ ಇದೆ, ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾ ಇದ್ದಾರೆ ಆ ಭಾಗಗಳಲ್ಲಿ ನಿಯೋಜನೆ ಮಾಡೋದ್ರ ಮುಖಾಂತರವಾಗಿ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ತಯಾರಿ ಅಂತೂ ಆಗಿದೆ. ದಿವ್ಯಾ. ಓಕೆ, ಬ್ರಿಗೇಡ್ ರೋಡ್ನಿಂದ ರಾಘು ಮಾಹಿತಿ ಕೊಡ್ತಿದ್ರು. ಈಗ MG ರೋಡ್ನಿಂದ ಮಾರುತಿ ಮಾಹಿತಿಯನ್ನು ಕೊಡ್ತಾರೆ. MG ರೋಡ್ ಪಾರ್ಟಿಗೆ ಪ್ರಮುಖ ಬೀದಿ ಅಂತ ಹೇಳ್ಬೋದು. ಸದ್ಯ ಹೇಗೆ ತಯಾರಿಯಾಗಿದೆ ಮತ್ತು ಜನರು ಸೇರ್ಕೊಳ್ತಾ ಇದ್ದಾರಾ ಈಗಲೇ, ಮಾರುತಿ? ಖಂಡಿತ ದಿವ್ಯಾ, MG ರೋಡಿನ ಪಕ್ಕದ ರಸ್ತೆಯಲ್ಲೇ ಚರ್ಚ್ ಸ್ಟ್ರೀಟ್ ಇದೆ. ಚರ್ಚ್ ಸ್ಟ್ರೀಟ್ ಅಂದ್ರೆ ಪಾರ್ಟಿಗೆ ಹೆಸರುವಾಸಿಯಾಗಿರುವಂಥದ್ದು. ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ನೋಡ್ಬೋದು, ಚರ್ಚ್ ಸ್ಟ್ರೀಟಲ್ಲಿರುವಂತಹ ಇಲ್ಲಿ ಸಾಕಷ್ಟು ಪಬ್ಬು, ಬಾರು, ರೆಸ್ಟೋರೆಂಟ್ಗಳಿವೆ. ಈಗಾಗಲೇ ಪಬ್ಗಳಿಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಜನ ಬರ್ತಿರುವಂಥ ಯುವ ಪೀಳಿಗೆ ಬರ್ತಿರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಪಬ್ಬು, ಬಾರು, ರೆಸ್ಟೋರೆಂಟ್ಗಳಿಗೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಆಗಿದ್ದು 6 ಗಂಟೆ ನಂತರದಲ್ಲೂ ಸಹ ಬರುವಂಥ ಸಾಧ್ಯತೆಗಳಿವೆ. ಅಂದರೆ ಈಗಷ್ಟೇ ಸಂಜೆ ಆಗ್ತಿರೋದ್ರಿಂದ ನ್ಯೂ ಇಯರ್ ಕಳೆ ಕಟ್ಟೋದಕ್ಕೆ ಇನ್ನೂ ಒಂದೂವರೆ ಗಂಟೆಗಳ ಕಾಲದಲ್ಲಿ ಈಗೇನು ದೃಶ್ಯಗಳು ಕಾಣಿಸ್ತಿದೆ, ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರಲ್ಲ. ಆ ರೀತಿ ಜನ ದಟ್ಟಣೆ ಸೇರುವಂಥ ಸಾಧ್ಯತೆ ಇರುವಂಥದ್ದು. ಕೆಲಸಗಳು ಮುಗಿಸ್ಕೊಂಡು, ಅಂದರೆ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ, ವರ್ಕ್ ಮುಗಿಸ್ಕೊಂಡು ಬರೋರು ಇದ್ದಾರೆ. ಬೆಳಗ್ಗೆಯಿಂದನೂ ಸಹ ಪಾರ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡಿರೋರು ಎಲ್ಲಿ ಪಾರ್ಟಿ ಮಾಡಬೇಕು ಅಂತ ಈ ಚರ್ಚ್ ಸ್ಟ್ರೀಟಲ್ಲೇ ಫೇಮಸ್ ಆಗಿರುವಂಥ ಸಾಕಷ್ಟು ಪಬ್ಗಳಿವೆ. ಈ ಪಬ್ಗಳಲ್ಲಿ ಇಡೀ ರಾತ್ರಿ, ಅಂದರೆ 1 ಗಂಟೆವರೆಗೆ ಏನು ಅವಕಾಶ ಕೊಟ್ಟಿದ್ದಾರೆ, 1 ಗಂಟೆವರೆಗೂ ಕಾಲ ಕಳೆಯೋಣ, ನ್ಯೂ ಇಯರ್ನ ಅದ್ದೂರಿಯಾಗಿ ಮಾಡ್ಕೊಳ್ಳೋಣ ಅಂತ ಸಾಕಷ್ಟು ಯುವ ಪೀಳಿಗೆ ಈಗ MG ರೋಡಿನ ಮತ್ತು ಚರ್ಚ್ ಸ್ಟ್ರೀಟ್ ಈ ಕಡೆ ಬರ್ತಿರುವಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಎಲ್ಲ ರೀತಿಯ ಬಿಗಿ ಭದ್ರತೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸನ್ನದ್ಧ ಆಗಿರುವಂಥದ್ದು. ಮುಖ್ಯವಾಗಿ ಚರ್ಚ್ ಸ್ಟ್ರೀಟಲ್ಲಿ ಈ ಬಾರಿ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ಅಂದರೆ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗೋರಿಗೆ ಹೋಗೋದಕ್ಕೆ ಒಂದು ಪಾತು ಮತ್ತು ಬರೋದಕ್ಕೆ ಮತ್ತೊಂದು ಪಾತ್ನ ಮಾಡಿರುವಂಥದ್ದು. ಅಂದರೆ
ಯಾರು ಆನ್ಲೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಪಬ್ಬು ಬಾರ್ಗಳಿಗೆ ಹೋಗ್ತಾರೆ ಅವರಿಗೆ ಈ ಭಾಗದ ಬ್ಯಾರಿಕೇಡ್ನ ಒಳ ಭಾಗದಿಂದ ಬಿಟ್ಟು ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಹೋಗೋದು. ಮತ್ತು ಏನು ಸುತ್ತಾಡಕ್ಕೆ ಬರ್ತಾರೆ, ನ್ಯೂ ಇಯರ್ನ ನೋಡೋದಕ್ಕೆ ಬರ್ತಾರೆ, ಎಮ್ ಜಿ ರೋಡ್ನ ನೋಡಬೇಕು, ಚರ್ಚ್ ಸ್ಟ್ರೀಟ್ನ ನೋಡಬೇಕು, ಈ ರೀತಿ ಬರುವವರು ಇರ್ತಾರೆ. ಅವರಿಗೆ ಒಂದು ಪಾತ್ ಅಂದರೆ ಸಂಜೆ 7 ಗಂಟೆ ನಂತರದಲ್ಲಿ ಇಡೀ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಎಮ್ ಜಿ ರೋಡ್ ಆಗಿರ್ಬೋದು, ವಾಹನ ಸಂಚಾರಕ್ಕೆ ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿಷೇಧನ ಏರಿ ಆ ನಂತರದಲ್ಲಿ ಬರೀ ವಾಕ್ ಮಾಡ್ಕೊಂಡು ಹೋಗೋದಕ್ಕೆ ಮಾತ್ರ ಅವಕಾಶನ ಮಾಡಿಕೊಡ್ತಾರೆ. ಹಾಗಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಏನು ನಾರ್ಮಲ್ ಲೈಟಿಂಗ್ ಜೊತೆಗೆ ಆಲೋಜನ್ ಲೈಟ್ಗಳನ್ನ ಸಹ ಈಗಾಗಲೇ ಅಳವಡಿಕೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಆ ಲೈಟ್ ಕೂಡ ಈಗಾಗಲೇ ಆನ್ ಕೂಡ ಆಗಿದೆ. ಪ್ರತಿ ಫೋಲ್ಗಳೇನಿದೆ ಎಕ್ಸ್ಟ್ರಾ ಫೋಲ್ಗಳಿಗೆ ಲೈಟಿನ ವ್ಯವಸ್ಥೆ, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ಇಲ್ಲಿ ಬರುವಂಥವ್ರಿಗೆ ಸಮಸ್ಯೆ ಯಾರೂ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿಯ ವ್ಯವಸ್ಥೆಯನ್ನು, ಆ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿರುವಂಥದ್ದು. ಇದ್ರ ಜೊತೆಗೆ CCTVಗಳನ್ನು ಸಹ 180ಕ್ಕೂ ಹೆಚ್ಚು CCTVಗಳನ್ನು ಈ 2-3 ರಸ್ತೆಗಳಿಗೆ ಅಳವಡಿಕೆ ಮಾಡಿಕೊಂಡು ರಸ್ತೆಯಲ್ಲಿ ಏನು ಡ್ರೋನ್ ಮೂಲಕನೂ ಸಹ ಬರುವಂತಹ ಸಾರ್ವಜನಿಕರ ಮೇಲೆ ನಿಗಾ ಇಡೋದಕ್ಕೆ, ಎಲ್ಲಿ ಏನಾಗ್ತಿದೆ ಅಂತ ನೋಡೋದಕ್ಕೆ ಅದಕ್ಕೋಸ್ಕರನೇ ಕಂಟ್ರೋಲ್ ರೂಮ್ ಕೂಡ ಮಾಡಿದ್ದಾರೆ. ಮತ್ತು ಮಹಿಳೆಯರಿಗೋಸ್ಕರನೇ 15ಕ್ಕೂ ಹೆಚ್ಚು ಸೇಫ್ಟಿ ರೂಮ್ಗಳನ್ನ ಕೂಡ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಿದ್ದೀವಿ. ಈಗ ಜನಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಿದೆ. ಒಂದು 6:30-7 ಗಂಟೆ ನಂತರದಲ್ಲಿ ಸಂಪೂರ್ಣ ಚರ್ಚ್ ಸ್ಟ್ರೀಟ್ ಏನು ದೃಶ್ಯಗಳು ಕಾಣಿಸ್ತಿದೆ, ಇದರಲ್ಲಿ ಕಾಲಿಡೋದಕ್ಕೂ ಜಾಗ ಇರೋಲ್ಲ, ಅಷ್ಟರ ಮಟ್ಟಿಗೆ ಜನ ಇಲ್ಲಿ ಸೇರುವಂಥ ಸಾಧ್ಯತೆ ಇರುವಂಥದ್ದು. ದಿವ್ಯಾ, ಹೊಸ ವರ್ಷನ ಬರಮಾಡ್ಕೊಳ್ಳೋದಕ್ಕೆ ಕಾತರದಿಂದ ಯುವ ಪೀಳಿಗೆ ಎಮ್ ಜಿ ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ ಕಡೆಗೆ ಬರ್ತಿರುವಂಥದ್ದು. ಥ್ಯಾಂಕ್ ಯು ಮಾರುತಿ, ಥ್ಯಾಂಕ್ ಯು ರಾಘು, ನಿಮ್ಮಿಬ್ಬರ ಮಾಹಿತಿಗೆ.